ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಯುವ ನಿಧಿ ಹೋಲ್ಡರ್ಸ್ಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನಿನ್ನೆ ಸಾಯಂಕಾಲದಿಂದ ಎಲ್ಲರ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ನಿಮ್ಮ ಅಕೌಂಟ್ ಸ್ಟೇಟಸ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಬಂದಿದೆಯಾ ಅಲ್ವಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾವ ಜಿಲ್ಲೆದವರು ಇದ್ದೀರಾ ಅಂತ ಕೂಡ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಸೊ ನಿಮ್ಮ ಒಂದು ಕಾಮೆಂಟ್ಸಿಂದ ಬೇರೆಯವ್ರಿಗೂ ಕೂಡ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸೊ ಇವತ್ತು ಈ ಜಿಲ್ಲೆಯವರಿಗೆ ಬಂದಿದೆ ಅಂದರೆ ನಮಗೂ ಕೂಡ ಬರಬಹುದು ಅಂತ ಒಂದು ಹೋಪಲ್ಲಿ ಇರ್ತಾರೆ. ಆ್ಯಂಡ್ ನಾನು ಎಲ್ಲ ವೀಡಿಯೋಸ್ದಲ್ಲಿ ಹೇಳ್ತಾ ಇದ್ದೆ 100% ನಿಮಗೆ ಅಮೌಂಟ್ ಬಂದೇ ಬರುತ್ತೆ. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ 1 ವೀಕಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿ. ಸೊ ಫೈನಲಿ ರಿಲೀಸ್ ಮಾಡಿದ್ದಾರೆ. ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಬಿಕಾಸ್ ತುಂಬ ಜನರು 4 ತಿಂಗಳಿಂದ ಪೆಂಡಿಂಗ್ ಇದೆ, ವೆದರ್ ಬರುತ್ತೋ ಇಲ್ವೋ, ಅಮೌಂಟ್ ಕ್ಯಾನ್ಸಲ್ ಆಗುತ್ತೋ ಇಲ್ವಾ ಅಂತ ಟೆನ್ಷನಲ್ಲಿದ್ರಿ. ಹಾಗಾಗಿ ನಾನು ಹೇಳ್ತಾ ಇರೋದು. ಸೊ ಯಾರು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಸದ್ಯಕ್ಕೆ 3K ಮಾತ್ರ ಕ್ರೆಡಿಟ್ ಮಾಡಿದ್ದಾರೆ. ಇನ್ನೂ 3K ನಿಮಗೆ ವಿದಿನ್ ವೀಕಲ್ಲಿನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಇನ್ನೂ 2 ಮಂತ್ಸ್ ಏನು ಪೆಂಡಿಂಗ್ ಇದೆ ಅದು ಸ್ವಲ್ಪ ಲೇಟೇ ಆಗುತ್ತೆ. ಇವಾಗ ಬರೀ 2 ಮಂತ್ಸ್ದು ನೀವು ಎಕ್ಸ್ಪೆಕ್ಟ್ ಮಾಡಿ. ಫಸ್ಟ್ ಮಾತ್ರ 3K ಹಾಕಿದ್ದಾರೆ, ಯಾರಿಗೂ ಕೂಡ 6K ಹಾಕಿಲ್ಲ. ಸೊ 3K ಕಂಪ್ಲೀಟ್ ಆದಮೇಲೆ ಮತ್ತೆ 3K ಎಲ್ರಿಗೂ ಹಾಕ್ತಾ ಬರ್ತಾರೆ. ಹಾಗಾಗಿ ಎಷ್ಟು ಅಮೌಂಟ್ ಬಂದಿದೆ ಅಂತ ಕೂಡ ಮೆನ್ಷನ್ ಮಾಡಿ. ನನ್ನ ನಂಬ್ಕೊಂಡು ನನ್ನ ಚಾನಲ್ಗೆ ನಂಬಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಾನು ಎಲ್ಲ ವಿಡಿಯೋದಲ್ಲಿ ಅಕ್ಕ ನೀವು ಹೇಳ್ತಿದ್ದೀರಾ ಅಂತಂದರೆ 100% ಬರುತ್ತೆ, ನಾವು ವೆಯ್ಟ್ ಮಾಡ್ತೀವಿ ಅಂತ ತುಂಬ ಜನರು ಕಾಮೆಂಟ್ಸ್ ಮಾಡಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಯಾರಿಗೆಲ್ಲ ಬಂದಿಲ್ಲ ಅವರು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಎಲ್ರಿಗೂ ಒಟ್ಟಿಗೆ ಅಂತೂ ಬರೋದಿಲ್ಲ ಅಲ್ವಾ. ಎಷ್ಟೋ ಲಕ್ಷ ಜನರು ವಿದ್ಯಾರ್ಥಿಗಳು ಇರ್ತಾರೆ, ಎಲ್ರಿಗೂ ಒಂದೇ ಸಲ ಹಾಕಕ್ಕೆ ಆಗಲ್ಲ. ಸೊ ನಿನ್ನೆಯಿಂದ ಶುರು ಮಾಡಿದ್ದಾರೆ. ವಿದಿನ್ ವೀಕಲ್ಲಿ ಎಲ್ಲರದು ಕ್ಲಿಯರ್ ಆಗುತ್ತೆ. ಸೊ ವೇಟ್ ಮಾಡಿ, ಬಂದಿಲ್ಲ ಅಂತ ಇದು ಮಾಡ್ಕೋಬೇಡಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ನೀವು ಅಪ್ಲಿಕೆಂಟ್ಸ್ ಯಾರೆಲ್ಲ ಇದ್ದೀರಾ ಅವ್ರಿಗೂ ಕೂಡ 1 ಮಂತ್ ಅಮೌಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಫಸ್ಟ್ ಪೇಮೆಂಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಆಲ್ಮೋಸ್ಟ್ ಎಲ್ರಿಗೂ ಹಾಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಬಂದಿದೆ ಅಲ್ವಾ ಅಂತ ಇವಾಗ ನೀವೇ ಕಾಮೆಂಟ್ ಮಾಡಿ ಹೇಳಿದ್ರೇನೆ ನನಗೆ ಗೊತ್ತಾಗುತ್ತೆ. ಆ್ಯಂಡ್ ಈ ಒಂದು ಯುವ ನಿಧಿ ಅಮೌಂಟ್ಗೆ ಅಂತ ನೀವು ಕೂಡಬೇಡಿ. ಈ ಅಮೌಂಟಿಂದ ಏನಾದರೂ ಯೂಸ್ಫುಲ್ ಮಾಡ್ಕೊಳ್ಳಿ. ಬುಕ್ಸ್ ತಗೊಳ್ಳೋದಾಗಿರ್ಬೋದು, ಟ್ರೈನಿಂಗ್ ಆಗಿರ್ಬೋದು. ಸೊ ಒಂದು ಒಳ್ಳೆ ಜಾಬ್ಗೆ ನೀವು ಕೂಡ ಸೇರ್ಕೊಳ್ಳಿ ಅಂತ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಆ್ಯಂಡ್ ಇನ್ನೊಂದು 2 ವರ್ಷ ಯಾರ್ದೆಲ್ಲ ಆಗಿದೆ ಅವರು ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೆ ಬರೋದಿಲ್ಲ. ಬಿಕಾಸ್ 2 ಇಯರ್ಸ್ ಮಾತ್ರ ಈ ಒಂದು ಸ್ಕೀಮ್ ಇರೋದ್ರಿಂದ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೆ ಬರೋದಿಲ್ಲ. ನಿಮಗೆ ಇಲ್ಲಿಗೆ ಯುವ ನಿಧಿ ಅಮೌಂಟ್ ಸ್ಟಾಪ್ ಆಗುತ್ತೆ. ಸೊ 2 ವರ್ಷ ಆಗಿಲ್ಲ ನೋಡಿ. ಸೊ ಅಂಥವ್ರು ಸೆಲ್ಫ್ ಡಿಕ್ಲರೇಷನ್ ಹಾಕಿ. ಬಿಕಾಸ್ ಇವಾಗ ಜೂನ್ ತಿಂಗಳು ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ 25th ಡೇಟ್ ಒಳಗಡೆನೆ ನೀವು ಹಾಕಬೇಕಾಗತ್ತೆ. ಆಮೇಲೆ ವೆಬ್ಸೈಟ್ ಓಪನ್ ಆಗೋದಿಲ್ಲ. ಹಾಗಾಗಿ ಆದಷ್ಟು ಬೇಗನೆ ಸೆಲ್ಫ್ ಡಿಕ್ಲರೇಷನ್ ಮಾಡಿ. ಏನಾದರೂ